ಎಲ್ಲರಿಗೂ ನಮಸ್ಕಾರ. ಚಾನಲ್ಗೆ ಹೊಸದಾಗಿ ಬಂದಿದ್ರೆ ನಾನು ನಿಮ್ಮ ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. ನಿಮ್ಮ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಜರ್ನಿಯಲ್ಲಿ ಕ್ಯಾಮ್ರಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ಯಾಮ್ರಾನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋ ಕ್ಯಾಮ್ರಾ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸೊ ನಿಮ್ಮ ಕ್ಯಾಮ್ರಾನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಒಂದು ಕ್ಯಾಮ್ರಾ ಬ್ಯಾಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ಈ ವಿಡಿಯೋನಲ್ಲಿ ನಾನು ನಿಮಗೆ ಒಂದು ಕ್ಯಾಮ್ರಾ ಬ್ಯಾಗಿನ ರಿವ್ಯೂನ ಮಾಡ್ತಿದ್ದೇನೆ. ಕ್ಯಾಮ್ರಾ ಬ್ಯಾಗಿನ ಹೆಸರು ಆರ್ಕ್ಟಿಕ್ ಹಂಟರ್ ಕ್ಯಾಮ್ರಾ ಬ್ಯಾಗ್ ಅಂತ ಹೇಳಿ. ಈ ಬ್ಯಾಗನ್ನು ನನ್ನ ಸ್ವಂತ ದುಡ್ಡಲ್ಲಿ ನಾನು ತೊಗೊಂಡಿದ್ದೇನೆ. ಯಾವುದೇ ರೀತಿಯಾದಂಥ ಸ್ಪಾನ್ಸರ್ಶಿಪ್ ನನಗೆ ಬಂದಿಲ್ಲ. ಈ ಬ್ಯಾಗನ್ನು ಕೊಂಡ್ಕೊಂಡಿರುವಂಥದ್ದು ಅಮೆಝಾನಿನಿಂದ. ಅದರ ಲಿಂಕನ್ನು ನಾನು ಕೆಳಗಡೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೇನೆ. ಮೊದಲಿಗೆ ಈ ಬ್ಯಾಗಿನ ಬೆಲೆ ಬಗ್ಗೆ ತಿಳ್ಕೊಳ್ಳೋಣ. ಈ ಬ್ಯಾಗಿನ ಬೆಲೆ ಬಂದು ಸುಮಾರು 5,000-6,000 ರೂಪಾಯಿ ಆಗುತ್ತೆ. ನಿಮ್ಮ ಸೇಲ್ ಮತ್ತು ಆಫರ್ ಆ ರೀತಿ ಡಿಸ್ಕೌಂಟ್ಸ್ ಏನಾದರೂ ಇತ್ತು ಅಂತಂದರೆ ಅದರ ತಕ್ಕಂತೆ ನಿಮ್ಮ ಬ್ಯಾಗಿನ ಬೆಲೆ ಮೇಲೆ ಕೆಳಗೆ ಆಗ್ತಿರುತ್ತೆ. ಈ ಬ್ಯಾಗ್ ಬಂದು 45 ಲೀಟರಿನ ಬ್ಯಾಗ್ ಆಗಿರುತ್ತೆ. ಸೊ ಸಾಕಷ್ಟು ನಾವು ಕ್ಯಾಮ್ರಾವಿನ ಎಕ್ವಿಪ್ಮೆಂಟ್ಸ್ ಮತ್ತು ಹಲವಾರು ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ನ ನಾವು ಇದರಲ್ಲಿ ಇಟ್ಕೊಳ್ಬೋದು. ಸೊ ಯಾವ ರೀತಿ ಇದೆ ನೋಡೋಣ. ಈ ಕ್ಯಾಮ್ರಾ ಬ್ಯಾಗನ್ನು ನೋಡಿದಾಗ ಹಿಂದೆ ನಿಮಗೆ ತುಂಬ ಚೆನ್ನಾಗಿರೋ ಸ್ಟ್ರಾಂಗ್ ಆಗಿರೋ ಸ್ಟರ್ಡಿ ಆಗಿರುವಂತಹ ಬ್ಯಾಗ್ ಗ್ರಿಪ್ಪನ್ನು ಕೊಡ್ತಾರೆ. ಇಲ್ಲಿ ಕೆಳಗಡೆಗೆ ಹಾಗೆ ನಿಮಗೆ ಚೆಸ್ಟ್ ಸಪೋರ್ಟ್ ಕೊಡುವಂಥದ್ದು, ಅಂದರೆ ಬ್ಯಾಗ್ ತುಂಬ ಭಾರ ಇದ್ದಾಗ ಚೆಸ್ಟ್ ಸಪೋರ್ಟ್ಗೆ ಬೇಕಾಗುವಂತಹ ಕ್ಲಿಪ್ಪನ್ನು ಕೊಟ್ಟಿದ್ದಾರೆ. ಬ್ಯಾಗಿನ ಮುಂದಿನ ಭಾಗಕ್ಕೆ ಬಂದಾಗ ಜಿಪ್ಗಳು ಮತ್ತು ಕಂಪಾರ್ಟ್ಮೆಂಟ್ಗಳನ್ನ ನೋಡ್ಬೋದು. ಒಂದೊಂದೇ ಕಂಪಾರ್ಟ್ಮೆಂಟ್ ಬಗ್ಗೆ ನೋಡೋಣ. ನನಗೆ ಈ ಬ್ಯಾಗಲ್ಲಿ ಬಹಳ ಇಷ್ಟ ಆಗಿರುವಂಥದ್ದು, ತುಂಬ ಚೆನ್ನಾಗಿದೆ ಅಂತ ಅನಿಸಿರುವಂತಹ ಒಂದು ಇಂಪಾರ್ಟೆಂಟ್ ಫೀಚರ್ ಏನು ಅಂತಂದರೆ ಇಲ್ಲಿ ಕಾಣಿಸ್ತಿರುವಂತಹ ಜಿಪ್ ಏನಿದೆ ಇದು. ಈ ಜಿಪ್ಪನ್ನು ನೋಡಿದ್ರೆ ನಾರ್ಮಲ್ ಜಿಪ್ ರೀತಿ ಕಾಣುತ್ತೆ. ಯಾವುದೋ ಬ್ಯಾಗಿನ ಬಾಟಲ್ ಇಟ್ಕೊಳ್ಬೋದು, ಟ್ರೈಪಾಡ್ ಇಟ್ಕೊಳ್ಬೋದು ಅಂತ ಅನಿಸುತ್ತೆ. ಇಟ್ ಈಸ್ ನಾಟ್ ದಟ್. ಈ ಜಿಪ್ಪನ್ನು ಓಪನ್ ಮಾಡಿದರೆ ಒಳಗಡೆ ಇರುವಂತಹ ಕ್ಯಾಮ್ರಾ ಸೀದಾ ನಿಮಗೆ ಆಕ್ಸೆಸ್ಸಿಗೆ ಸಿಗುತ್ತೆ. ಪ್ರತಿ ಬಾರಿ ಕ್ಯಾಮ್ರಾನ ಅಥವಾ ಈ ಬ್ಯಾಗನ್ನು ಕ್ಯಾಮ್ರಾ ಓಪನ್ ಮಾಡೋದಕ್ಕೆ ಈ ಬ್ಯಾಗನ್ನು ಕಂಪ್ಲೀಟ್ ಮೇಲಿಂದ ಓಪನ್ ಮಾಡಬೇಕು ಅಂತ ಏನೂ ಇಲ್ಲ. ಈ ಸೈಡನ್ನು ಓಪನ್ ಮಾಡಿದರೆ, ಸೈಡಿನ ಜಿಪ್ ಓಪನ್ ಮಾಡಿದರೆ ಡೈರೆಕ್ಟಾಗಿ ನಿಮಗೆ ಕ್ಯಾಮ್ರಾ ಆಕ್ಸೆಸ್ ಸಿಕ್ಬಿಡುತ್ತೆ. ಇದು ನಿಮ್ಮ ಟ್ರಾವೆಲಿಂಗ್ ಜರ್ನಿಯಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಸೋಲೋ ಟ್ರಾವೆಲ್ ಮಾಡ್ತಿದ್ರೆ, ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತಿದ್ರೆ ನೀವು ಪ್ರತಿ ಸಲ ಬ್ಯಾಗನ್ನು ಕೆಳಗೆ ಇಳಿಸಿ ಫುಲ್ ಓಪನ್ ಮಾಡಿ ಕ್ಯಾಮ್ರಾನ ಹೊರಗಡೆ ತೆಗೆಯುವಂಥದ್ದು ಬೇಕಿಲ್ಲ. ಬ್ಯಾಗನ್ನು ಸ್ಲಿಂಗ್ ಮಾಡಿಕೊಂಡ್ರೆ, ಸ್ಲಿಂಗ್ ರೀತಿ ಆಪೋಸಿಟಲ್ಲಿ ತಿರುಗಿಸ್ಕೊಂಡ್ರೆ ಕ್ಯಾಮ್ರಾ ಜಿಪ್ನ ಓಪನ್ ಮಾಡಿ ಕ್ಯಾಮ್ರಾ ಹೊರಗೆ ತೆಗಿಬೋದು. ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಬಂದು ಇಲ್ಲಿ ಮುಂದೆ ಕಾಣಿಸ್ತಿರುವಂತಹ ಕಂಪಾರ್ಟ್ಮೆಂಟ್ ಏನಿದೆ ಇದು. ಈ ಕಂಪಾರ್ಟ್ಮೆಂಟಿನ ಜಿಪ್ಪನ್ನು ತೆಗೆದಾಗ ನಿಮಗೆ ಕಾಣಿಸುವಂಥದ್ದು ಹಲವಾರು ಮೈಕ್ರೋ ಕಂಪಾರ್ಟ್ಮೆಂಟ್, ಸಣ್ಣ ಸಣ್ಣ ಕಂಪಾರ್ಟ್ಮೆಂಟ್ಗಳಿದೆ. ಏನೇನಿದೆ ಈ ಕಂಪಾರ್ಟ್ಮೆಂಟ್ನಲ್ಲಿ? ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ದೊಡ್ಡ ನೋಟ್ಬುಕ್ಕನ್ನು ಇಟ್ಕೊಳ್ಬಹುದು. ಇಲ್ಲ ಅಂತಂದರೆ ಕ್ಯಾಮ್ರಾ ಚಾರ್ಜರ್ಸ್ ಅಥವಾ ದೊಡ್ಡ ದೊಡ್ಡ ಏನಾದರೂ ವೈರ್ಸ್, ಕೇಬಲ್ಸ್ ಈ ರೀತಿ ಇತ್ತು, ಕನೆಕ್ಟಿಂಗ್ ಕೇಬಲ್ಸ್ ಇತ್ತು ಅಂದರೆ ಅದನ್ನು ಇಟ್ಕೊಳ್ಬಹುದು. ಇಲ್ಲಿ ಕಾಣಿಸ್ತಿರುವಂತಹ ಕಂಪಾರ್ಟ್ಮೆಂಟ್ಸ್ನಲ್ಲಿ ನೀವು ಪೆನ್ ಆಗಿರಬಹುದು ಅಥವಾ ಮತ್ತು ಕೇಬಲ್ಗಳನ್ನು ಇಟ್ಕೊಳ್ಬೋದು. ಈ ರೀತಿ ಹಲವಾರು ಆಪ್ಷನ್ಸ್ ಇರುತ್ತೆ ನಿಮಗೆ. ಇಲ್ಲಿ ಮತ್ತೊಂದು ಒಳಗಡೆಗೆ ನೋಟ್ಬುಕ್ ಇಟ್ಕೊಳ್ಳೋದಕ್ಕೆ ಇನ್ನೊಂದು ಕಂಪಾರ್ಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದರ ಮೇಲಿನ ಕಂಪಾರ್ಟ್ಮೆಂಟ್ಗೆ ಬಂದಾಗ ಕ್ವಿಕ್ ಆಕ್ಸೆಸ್ಸಿಗಾಗಿ ಈ ಕಂಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಸಪೋಸ್ ನೀವು ಟ್ರಾವೆಲ್ ಮಾಡ್ತಿರ್ತೀರಾ ಅಂತಂದರೆ ನಿಮ್ಮ ವಾಲೆಟ್ ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇರ್ಬೋದು, ಫ್ಲೈಟ್ ಟಿಕೆಟ್ಸ್ ಇರ್ಬೋದು, ಎಲ್ಲನೂ ಈ ಕಂಪಾರ್ಟ್ಮೆಂಟ್ನಲ್ಲಿ ಇಡ್ಬೋದು. ಸ್ಮಾಲ್ ಕಂಪಾರ್ಟ್ಮೆಂಟ್ ಇರುತ್ತೆ, ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸುಮಾರು 5-6 ಇಂಚಷ್ಟು ನಿಮಗೆ ಕಂಪಾರ್ಟ್ಮೆಂಟ್ ಸೈಜನ್ನು ಕೊಟ್ಟಿದ್ದಾರೆ. ಸೊ ಇದು ಕ್ವಿಕ್ ಆಕ್ಸೆಸ್ಗಿರುವಂತಹ ಕಂಪಾರ್ಟ್ಮೆಂಟ್ ಇದೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಕಂಪಾರ್ಟ್ಮೆಂಟ್ಗೆ ಬಂದಾಗ ಪವರ್ ಬ್ಯಾಂಕ್ ಎಲ್ಲರ ಹತ್ರ ಇರುತ್ತೆ. ಫೋನಲ್ಲಿ ಚಾರ್ಜು ಎಲ್ಲರದು ಕಡಿಮೆ ಆಗ್ತಿರುತ್ತೆ. ಆದರೆ ಅದಕ್ಕೆ ನಮಗೆ ಒಂದು ಸೊಲ್ಯೂಷನ್ ಏನು ಅಂತಂದರೆ ಟ್ರಾವೆಲಿಂಗ್ಗೆ ಇಲ್ಲಿ ಕೊಟ್ಟಿರುವಂತಹ ಪವರ್ ಬ್ಯಾಂಕ್ ಪ್ಲಸ್ ಚಾರ್ಜಿಂಗ್ ಕಂಪಾರ್ಟ್ಮೆಂಟ್. ಇಲ್ಲಿ ನೋಡ್ತಿದ್ದ ಹಾಗೆ ನಿಮಗೆ USB ಕೇಬಲ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಒಳಗಡೆಗೆ USB ಪೋರ್ಟ್ ಮತ್ತು USB Type-C ಪೋರ್ಟಿನ ಆಕ್ಸೆಸನ್ನು ಕೊಟ್ಟಿದ್ದಾರೆ. ಈ ಕಂಪಾರ್ಟ್ಮೆಂಟ್ನ ಒಳಗೆ ಪವರ್ ಬ್ಯಾಂಕನ್ನು ಇಟ್ಟು ಹೊರಗಡೆಗೆ ಕನೆಕ್ಟ್ ಮಾಡಿಕೊಂಡ್ರೆ ನಮಗೆ ಪವರ್ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ. ಸೊ ಫೋನನ್ನು ಆಗಲಿ, ಲ್ಯಾಪ್ಟಾಪನ್ನು ಆಗಿರಲಿ ಅಥವಾ ಕ್ಯಾಮ್ರಾನ ಆಗಿರಲಿ ಡೈರೆಕ್ಟ್ ಪವರ್ ಕನೆಕ್ಷನಿಂದ ಚಾರ್ಜ್ ಮಾಡ್ಕೊಳ್ಬೋದು ಆನ್ ದ ಗೋ. ಸೊ ಬ್ಯಾಗನ್ನು ಹೊರಗಡೆ ತೆಗೆದು ಪವರ್ ಬ್ಯಾಂಕನ್ನು ಸಪ್ರೇಟಾಗಿ ತೆಗೆದು ಕೇಬಲ್ ಕನೆಕ್ಟ್ ಮಾಡಿ ಮಾಡುವಂತಹ ಯಾವ ಪರಿಸ್ಥಿತಿನೂ ಬರೋದಿಲ್ಲ. ಸೀದಾ ಇದಕ್ಕೆ ನೀವು ಪವರ್ ಬ್ಯಾಂಕನ್ನು ಕನೆಕ್ಟ್ ಮಾಡ್ಕೊಳ್ಬೋದು. ಒಳಗಡೆಯಿಂದ ಚಾರ್ಜಿಂಗ್ ಕೇಬಲ್ ಇರುತ್ತೆ. ಚಾರ್ಜಿಂಗ್ ಕೇಬಲ್ ತೊಗೊಂಡ್ರೆ ಡೈರೆಕ್ಟ್ ಫೋನ್ ಕನೆಕ್ಷನ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕಂಪಾರ್ಟ್ಮೆಂಟ್ಗೆ ಹೋಗೋಣ. ಅದು ನಮ್ಮ ಲ್ಯಾಪ್ಟಾಪಿನ ಕಂಪಾರ್ಟ್ಮೆಂಟ್. ಲ್ಯಾಪ್ಟಾಪಿನ ಕಂಪಾರ್ಟ್ಮೆಂಟ್ಗೆ ಬಂದಾಗ ಇದು ಲ್ಯಾಪ್ಟಾಪಿನ ಕಂಪಾರ್ಟ್ಮೆಂಟ್ ಆಗಿದೆ. ಲ್ಯಾಪ್ಟಾಪ್ ಕಂಪಾರ್ಟ್ಮೆಂಟ್ ತುಂಬ ಸ್ಲಿಮ್ ಆಗಿದೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟು ಈ ಕಡೆಗೆ ಮತ್ತು ಸೈಡಲ್ಲಿ, ಎರಡೂ ಸೈಡಲ್ಲೂ ಅದಕ್ಕೆ ಒಂದು ಪ್ಯಾಡಿಂಗನ್ನು ಕೊಟ್ಟಿದ್ದಾರೆ. ಒಂದು ವೆಲ್ವೆಟ್ ರೀತಿ ಮೆಟೀರಿಯಲ್ನಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಮ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಎನಿ ಸ್ಲಿಮ್ ಗ್ಯಾಡ್ಜೆಟ್, ಐಪ್ಯಾಡ್ ಯಾವುದನ್ನು ಇಟ್ಟರೂ ನಿಮಗೆ ಸ್ಕ್ರ್ಯಾಚಸ್ ಆಗೋದಿಲ್ಲ, ಚೆನ್ನಾಗಿ ಪ್ರೊಟೆಕ್ಟ್ ಆಗಿರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಇದು ಜಸ್ಟ್ ನಿಮ್ಮ ಬ್ಯಾಗ್ಗೆ ಹಿಂದೆನೇ ಇರುತ್ತೆ. ಸೊ ಬ್ಯಾಗನ್ನು ಯಾರು ಕಳ್ಳರು ಬಂದು ಎತ್ಕೊಂಡು ಹೋದ್ರು ಅನ್ನೋ ರೀತಿ ಆಗೋದಿಲ್ಲ. ಬ್ಯಾಗಿನ ಮೇನ್ ಕಂಪಾರ್ಟ್ಮೆಂಟ್ಗೆ ಬರೋಣ. ಬ್ಯಾಗಿನ ಮೇನ್ ಕಂಪಾರ್ಟ್ಮೆಂಟ್ ಬಂದು ಕ್ಯಾಮ್ರಾ ಮತ್ತು ಬೇರೆ ವಸ್ತುವನ್ನು ಇಡುವಂತಹ ಕಂಪಾರ್ಟ್ಮೆಂಟ್.
ನಾನು ನಿಮಗೆ ಬ್ಯಾಗಲ್ಲಿ ಎಷ್ಟು ಜಾಗ ಇದೆ ಅಂತ ತೋರಿಸೋದಕ್ಕೆ ನನ್ನ ಒಂದು ಬಟ್ಟೆಗಳನ್ನು ಇಟ್ಟಿದ್ದೇನೆ, ಅದರ ಜೊತೆಗೆ ಕ್ಯಾಮ್ರಾನು ಇಟ್ಟಿದ್ದೇನೆ. ಕ್ಯಾಮ್ರಾ ಜೊತೆಗೆ 3 ಸಪರೇಟ್ ಲೆನ್ಸ್ಗಳನ್ನ ಇಟ್ಟಿದ್ದೇನೆ, ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ನ ಇಟ್ಟಿದ್ದೇನೆ. ಬ್ಯಾಗಿನ ಮೇನ್ ಕಂಪಾರ್ಟ್ಮೆಂಟನ್ನು ನಾವು ಈ ರೀತಿ ಓಪನ್ ಮಾಡಿದಾಗ ನಮಗೆ ಈ ರೀತಿ ಫ್ಲಾಪ್ ರೀತಿ ಓಪನ್ ಆಗುತ್ತೆ ಕಂಪ್ಲೀಟ್ ಆಗಿ. ಕಾಣಿಸ್ತಿರುವಂತಹ ಕಂಪಾರ್ಟ್ಮೆಂಟ್ನಲ್ಲಿ ಮೇಲೆ ಭಾಗದಲ್ಲಿ ನಾನು ಬಟ್ಟೆಗಳನ್ನು ಇಟ್ಟಿದ್ದೇನೆ. ಬಟ್ ಇದೇ ರೀತಿಯಾದಂಥ ಕಂಪಾರ್ಟ್ಮೆಂಟ್ಗಳನ್ನು ನೀವು ಮೇಲೇನೂ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಸಪೋಸ್ ಕ್ಯಾಮ್ರಾ ಜೊತೆಗೆ ಡ್ರೋನ್ ಇರಬಹುದು, ಅಥವಾ 2 ಕ್ಯಾಮ್ರಾನ ಯೂಸ್ ಮಾಡ್ತಿರ್ಬೋದು, ಅಥವಾ ಇನ್ನೇನೋ ಮತ್ತೊಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ನ ಇಟ್ಟಿರ್ಬೋದು. ಆ ರೀತಿ ಇತ್ತು ಅಂದರೆ ಕ್ಯಾಮ್ರಾನ ಫುಲ್ ಕ್ಯಾಮ್ರಾ ಬ್ಯಾಗ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಿರುವಂತಹ ಕಂಪಾರ್ಟ್ಮೆಂಟ್ನಲ್ಲಿ ಕೊಟ್ಟಿರೋ ಪಾರ್ಟಿಷನ್ಸ್ಗಳಲ್ಲಿ ಎಲ್ಲ ವೆಲ್ಕ್ರೋ ಇದೆ. ಸೊ ವೆಲ್ಕ್ರೋನ ಈಸಿಯಾಗಿ ರಿಮೂವ್ ಮಾಡಿ ನಿಮಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗಕ್ಕೆ ಅಟ್ಯಾಚ್ ಮಾಡ್ಕೊಳ್ಬಹುದು. ಇಲ್ಲಿ ನೋಡ್ತಿದ್ದ ಹಾಗೆ ನೀವು ಕ್ಯಾಮ್ರಾನ ನೋಡ್ಬೋದು. ಕ್ಯಾಮ್ರಾಗೆ ನಾನು ಈ ಸೈಡಿನಲ್ಲಿ ಇರುವಂತಹ ಜಿಪ್ ಆಕ್ಸೆಸ್ ಏನಿದೆ ಅದಕ್ಕೆ ಹತ್ತಿರದಲ್ಲಿ ಕ್ಯಾಮ್ರಾ ಅರೇಂಜ್ ಮಾಡಿದ್ದೇನೆ. ಸೊ ಜಿಪ್ ಇಂದ ಓಪನ್ ಮಾಡಿ ನಾನು ಈಸಿಯಾಗಿ ಕ್ಯಾಮ್ರಾನ ತಗೊಳ್ಬಹುದು. ಕಾರ್ಡ್ ಕೇಬಲ್ಸ್ ಇರುವಂತಹ ಬ್ಯಾಗ್ನ ಇಟ್ಟಿದ್ದೇನೆ. ಕ್ಯಾಮ್ರಾ ಕ್ಲೀನಿಂಗ್ ಎಕ್ವಿಪ್ಮೆಂಟ್ ಇದರೊಳಗಡೆಗೆ ಇದೆ. ಇಲ್ಲಿ ಒಂದು ಲೆನ್ಸ್ ಅನ್ನು ಇಟ್ಟಿದ್ದೇನೆ, ನೀವು ನೋಡ್ತಿರ್ಬೋದು. ಇಲ್ಲಿ ಒಂದು ಲೆನ್ಸ್ ಇದೆ, ಇಲ್ಲಿ ನನ್ನ ಮೈಕ್ರೋಫೋನ್ ಸಿಸ್ಟಮ್ ಇದೆ. ಸೊ ಇದು ನನ್ನ ಪ್ರೆಸೆಂಟ್ ಕ್ಯಾಮ್ರಾ ಸೆಟಪ್. ಅಫ್ಕೋರ್ಸ್ ಚಾರ್ಜರ್ ಮತ್ತು ನೋಟ್ಬುಕ್ ಎಲ್ಲ ನಾನು ಇದರಲ್ಲಿ ಇಟ್ಟಿದ್ದೇನೆ. ನೋಟ್ಬುಕ್, ಕ್ಯಾಮ್ರಾ, ಚಾರ್ಜರ್ ಇದರೊಳಗೆ ಕೆಳಗಡೆಗೆ ಬರುತ್ತೆ. ಅದರ ಜೊತೆಗೆ ಕೆಳಗಡೆಗೆ ಬ್ಯಾಟರಿಗಳನ್ನು ಇಡುವಂತಹ ಒಂದು ಕಂಪಾರ್ಟ್ಮೆಂಟ್ ಇದೆ. ಅಲ್ಲಿ ಗ್ರೀನ್ ಮತ್ತು ರೆಡ್ ಟ್ಯಾಗ್ ಅನ್ನ ನೋಡ್ತಿರ್ಬೋದು ನೀವು. ಈ ಗ್ರೀನ್ ಟ್ಯಾಗ್ ಮತ್ತು ರೆಡ್ ಟ್ಯಾಗ್ ನ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಒಂದು SD ಕಾರ್ಡ್ ಆಗಿರ್ಬೋದು ಅಥವಾ ಬ್ಯಾಟ್ರಿ ಆಗಿರ್ಬೋದು, ಗ್ರೀನ್ ಇತ್ತು ಅಂತಂದ್ರೆ ಅದು ಖಾಲಿ ಇದೆ, ಅಥವಾ ಬ್ಯಾಟ್ರಿ ವಿಚಾರದಲ್ಲಿ ಬಂದಾಗ ಫುಲ್ಲಿ ಚಾರ್ಜ್ಡ್ ಇದೆ ಅಂತ ಅನ್ಕೊಳ್ಬಹುದು. ರೆಡ್ ಅಂತಂದ್ರೆ ಯೂಸ್ ಆಗಿದೆ ಅಥವಾ ಮುಗಿದು ಹೋಗಿದೆ ಅದರ ಒಂದು ಯೂಸೇಜ್ ಅಂತ ಅನ್ಕೊಳ್ಬಹುದು. ಸೊ ರೆಡ್ ಅಲ್ಲಿ ನೀವು ನಿಮ್ಮ SD ಕಾರ್ಡ್ ಆಗಿರ್ಬೋದು, ಯಾವುದೇ ರೀತಿಯಂಥ ಬೇರೆ ಮೆಮೊರಿ ಕಾರ್ಡ್ ಆಗಿರ್ಬೋದು ಅಥವಾ ಬ್ಯಾಟ್ರಿಗಳಾಗಿರ್ಬೋದು, ಇದನ್ನ ಇಡ್ಬೋದು. ಗ್ರೀನ್ ಭಾಗದಲ್ಲಿ ಬೇರೆ ರೀತಿ ಏನು ಹೊಸ SD ಕಾರ್ಡ್ ಆಗಿರ್ಬೋದು ಅಥವಾ ಹೊಸ ಬ್ಯಾಟ್ರಿ ಆಗಿರ್ಬೋದು, ಅದನ್ನ ಇಡ್ಬೋದು. ಇದು ಬಿಟ್ಟು ಒಳಗಡೆಗೆ ಮತ್ತೊಂದು ಜಿಪ್ ಅನ್ನ ಕೊಟ್ಟಿದ್ದಾರೆ. ಈ ಜಿಪ್ ಅಲ್ಲಿ ನೀವು ಲೆನ್ಸ್ ಫಿಲ್ಟರ್ಸ್ ಆಗಿರಬಹುದು ಅಥವಾ ಬೇರೆ ಯಾವುದೇ ರೀತಿಯಂತ ಕ್ಯಾಮ್ರಾ ಕೇಬಲ್ಸ್ ಆಗಿರ್ಬೋದು, ಅದನ್ನ ಇಡೋದಕ್ಕೆ ಬಹಳ ಜಾಗ ಕೊಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ಇರುವಂತಹ ಜಾಗದಲ್ಲಿ ಒಂದು ಟ್ರೈಪಾಡ್ ನ ಇಡಬಹುದು. ಇಲ್ಲಿ ನೀವು ನೋಡಬಹುದು ಎಕ್ಸ್ಟ್ರಾ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ. ಸೊ ಇಲ್ಲಿ ನೀವು ಟ್ರೈಪಾಡ್ ಅನ್ನ ಇಟ್ಟು ಫಿಕ್ಸ್ ಮಾಡಿದ್ರೆ ಬ್ಯಾಗ್ ಒಳಗೆ ಎಲ್ಲ ಎಕ್ವಿಪ್ಮೆಂಟ್ ಅನ್ನು ಇಟ್ಕೊಳ್ಬಹುದು. ಓವರ್ ಆಲ್ ಈ ಬ್ಯಾಗ್ ಅನ್ನ ನೋಡಿದಾಗ ಈ ಬ್ಯಾಗು ನಿಮ್ಗೆ ವಾಟರ್ ರೆಸಿಸ್ಟೆಂಟ್ ಆಗಿರುತ್ತೆ. ಸೊ ನೀರ್ ಬಿದ್ರೂ ಏನು ಜಾಸ್ತಿ ಒಳಗಡೆ ಹೋಗೋದಿಲ್ಲ. ಆದ್ರೂ ಅದಕ್ಕೆ ಮೇಲೆ ನಾನು ಒಂದು ಸಪರೇಟ್ ಆಗಿ ವಾಟರ್ ಪ್ರೂಫ್ ಅಥವಾ ನೀರು ಬೀಳದೆ ರೀತಿ, ನೀರು ಒಳಗಡೆ ಹೋಗದೆ ರೀತಿ ಅಂತ ಇರುವಂತಹ ಒಂದು ಕವರ್ ಅನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಸೊ ಇದು ಇಂದಿನ ಶಾರ್ಟ್ ವಿಡಿಯೋ ಆಗಿದೆ. ಈ ಕ್ಯಾಮ್ರಾ ಬ್ಯಾಗು ನಿಮ್ಗೆ ಇಷ್ಟ ಆದ್ರೆ ಆ ಕ್ಯಾಮ್ರಾ ಬ್ಯಾಗ್ ನ ಪರ್ಚೇಸ್ ಮಾಡೋದಕ್ಕೆ ಕೆಳಗಡೆಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಲಿಂಕ್ ಅಲ್ಲಿ ಹೋಗಿ ನೀವು ಬ್ಯಾಗ್ ನ ಪರ್ಚೇಸ್ ಮಾಡಬಹುದು. ಬೇರೆ ಯಾವ್ದಾರ ಬ್ಯಾಗು ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು, ಅದು ಬೇರೆ ಯಾವ್ದಾರ ಕ್ಯಾಮ್ರಾ ಗೇರ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿತ್ತು ಅಂತಂದ್ರೆ ಅದ್ರ ಬಗ್ಗೆ ನಮಗೆ ಕಾಮೆಂಟ್ ನಲ್ಲಿ ತಿಳಿಸ್ಕೊಡ್ಬಹುದು. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ರಿವ್ಯೂಸ್ಗೆ ಮತ್ತು ಬೇರೆ ಬೇರೆ ಫೋಟೋಗ್ರಫಿ ಟಿಪ್ಸ್ ಆಗಿರ್ಬೋದು, ವಿಡಿಯೋಗ್ರಫಿ ಟಿಪ್ಸ್ ಆಗಿರ್ಬೋದು, ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.